ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೊಮೆಟೊ ತೊಕ್ಕು. ತುಂಬ ಚೆನ್ನಾಗಾಗುತ್ತೆ. ಚಪಾತಿ, ರೊಟ್ಟಿಗೆ, ದೋಸೆ, ಇಡ್ಲಿಗೆ ತಿನ್ಬೋದು, ಅನ್ನದ ಜೊತೆಗೆ ತಿನ್ಬೋದು, ಮತ್ತು ಬ್ರೆಡ್ಡಿಗೆ ಕೂಡ ಹಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ತೊಕ್ಕು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋವಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಲಿ. ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೆಟೊ ತೊಗೋಬೇಕು. ಟೊಮೆಟೊ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಒಂದು ಅರ್ಧ kg ಟೊಮೆಟೊ ನಾನು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಟೊಮೆಟೊ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಟೊಮೆಟೊ ಬೇಯೋದಕ್ಕೆ ಬಿಡ್ತೀನಿ ನಾನು. ಮತ್ತು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿ ನಾನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ಮಧ್ಯದಲ್ಲಿ ಆಗಾಗ ಕೈ ಆಡಿಸ್ತಾ ಇರಬೇಕು. ಮತ್ತು ಟೊಮೆಟೊ ಬೇಯ್ತಾ ಇರುವಾಗ ನಾನು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಹೆಚ್ಚು ಹುಳಿ ಇಷ್ಟ ಆಗೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಅದು ಬೇಯ್ತಾ ಇರೋ ಅಷ್ಟರಲ್ಲಿ ನಾನು ಇದಕ್ಕೆ ಪುಡಿ ರೆಡಿ ಮಾಡ್ಕೊತೀನಿ. ಪುಡಿಗೆ 1 ಸ್ಪೂನ್ ಮೆಂತೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ, ಇದಷ್ಟನ್ನು ಲೋ ಫ್ಲೇಮಲ್ಲಿ ಕೆಂಪಗೆ ಹುರಿತೀನಿ. ಇದನ್ನು ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊತೀನಿ. ಈಗ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದೆ ಟೊಮೆಟೊನ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇರುವಾಗ 1-2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಉಂಡೆ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಮತ್ತು ಹಿಂಗು ಹಾಕಿದ್ದೀನಿ ನಾನು. ಖಾರದ ಪುಡಿ ಹಾಕಿ, ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಆಮೇಲೆ ಅರಿಶಿನ ಪುಡಿ ಹಾಕಿದ್ದೀನಿ. ಪುಡಿಗಳು ಹಾಕ್ತಾ ಇದ್ದಂಗೆ ತಕ್ಷಣಕ್ಕೆ ಬೇಗ ಹಾಕಬೇಕು ಟೊಮೆಟೊನ, ಅಂದರೆ ಪುಡಿಗಳು ಸೀದೋಗ್ಬಿಡುತ್ತೆ. ಸ್ಟವ್ನ ಉರಿ ಪೂರ ಕಮ್ಮಿ ಇಟ್ಕೊಂಡು ಖಾರದ ಪುಡಿ, ಅರಿಶಿನ ಪುಡಿ ಹಾಕಬೇಕು. ಹಾಕಿ ಆದಮೇಲೆ ಬೇಯಿಸ್ಕೊಂಡಿರೋಂಥ ಟೊಮೆಟೊನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕುದೀತಾ ಇರುವಾಗ ನಾವು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಮೆಂತೆ, ಸಾಸಿವೆ, ಜೀರಿಗೆ, ಆ ಪುಡಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಮತ್ತೆ ಉಪ್ಪು ಹಾಕಿಲ್ಲ. ಮೊದಲೇ ಟೊಮೆಟೊ ಬೇಯುವಾಗ ಹಾಕಿದ್ನಲ್ಲ ಅಷ್ಟೇ ಹಾಕಿರೋದು. ಕೊನೆಯಲ್ಲಿ ಸ್ವಲ್ಪ ರುಚಿ ನೋಡಿ, ಈ ಹದದಲ್ಲಿ ರುಚಿ ನೋಡಿ ಮತ್ತೆ ಬೇಕಂದರೆ ಉಪ್ಪು ಹಾಕ್ಬೋದು. ಚೆನ್ನಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇದು ಸ್ವಲ್ಪ ದಿನ ಇಟ್ಟು ತಿನ್ಬೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಆಗಿದೆ ಟೊಮೆಟೊ ತೊಕ್ಕು. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ.
ತುಂಬ ಚೆನ್ನಾಗಾಗುತ್ತೆ. ಈಗ ಇದು ರೆಡಿ ಇದೆ. ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಡಿ. ಹೊರಗೇನೆ ಇಟ್ಟು ತಿಂತೀವಿ ಅಂದರೆ ಒಂದು ವಾರ 8 ದಿನ ತನಕನೂ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚು ದಿನ ಇಡಬೇಕಂದ್ರೆ ಒಂದು ಫ್ರಿಜ್ಜಲ್ಲಿ ಇಟ್ಬಿಡಿ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.